ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ನೇಹಾಸ್ ಲೈಫ್ ಸ್ಟೈಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ವೀಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ಆಯ್ದು ಬರ್ಡೇಗೆ ಗಿಫ್ಟ್ ಬಂದಿತ್ತು, ಚಾಕ್ಲೇಟ್ ಬಾಕ್ಸು. ಸೊ ತುಂಬ ಚೆನ್ನಾಗಿತ್ತು ಬಾಕ್ಸು ನೋಡೋಕ್ಕೆ. ಸೊ ಇದನ್ನೆಲ್ಲ ಹೇಗಾದರೂ ಯೂಸ್ ಮಾಡ್ಬೋದಲ್ಲ ಈ ಬಾಕ್ಸನ್ನು ಕೂಡ ಅಂತ ಅಂದ್ಬಿಟ್ಟು ನಾನು ಯೋಚನೆ ಮಾಡ್ತಾಯಿದ್ದೆ. ಸೊ ಯೋಚನೆ ಮಾಡ್ತಾ ಇರ್ಬೇಕಾದ್ರೆ ಒಂದು ಐಡಿಯಾ ಬಂತು, ಯಾಕೆ ಇದ್ರಲ್ಲಿ ನಂಬರ್ಸಿನ ಫ್ಲ್ಯಾಶ್ ಕಾರ್ಡ್ ಮಾಡಬಾರ್ದು ಅಂತ ಅಂದ್ಬಿಟ್ಟು ಅನ್ನಿಸ್ತು. ಸೊ ಮಾರ್ನಿಂಗ್ ಏನು ಮಾಡಿದೆ, ಎಲ್ಲ ಕೆಲಸ ಪಟ ಅಂತ ಮುಗಿಸ್ಕೊಂಡು ದಿನ ಮಲಗಿಸ್ಬಿಟ್ಟು ಸೊ ಬಾಕ್ಸನ್ನೆಲ್ಲ ಸ್ಮಾಲ್ ಪೀಸಸಲ್ಲಿ ಕಟ್ ಮಾಡಿಕೊಂಡು ನಂಬರ್ಸನ್ನು ಫ್ಲ್ಯಾಶ್ ಕಾರ್ಡ್ ಮಾಡೋಣ ಅಂತ ಅಂದ್ಬಿಟ್ಟು ಅಂದ್ಕೊಂಡೆ. ಆ್ಯಕ್ಚುಲಿ ನಂಬರ್ ಫ್ಲ್ಯಾಶ್ ಕಾರ್ಡ್ ಮಾಡಬೇಕು ಅಂತ ಸುಮಾರು ದಿನದಿಂದ ಯೋಚನೆ ಮಾಡ್ತಿದ್ದೆ, ಬಟ್ ಮಾಡೋಕ್ಕಾಗ್ತಾ ಇರಲಿಲ್ಲ ಬಿಕಾಸ್ ಆಫ್ ಹೆವಿ ವರ್ಕ್ ಅಂತಲೇ ಹೇಳ್ತೀನಿ. ಸೊ ಯಾಕಂದರೆ ಆಯುಧಿಗೆ ತುಂಬ ಕಮ್ಮಿ ನಿದ್ದೆ ಮಾಡೋದು, ಅವಳನ್ನು ಹಿಡ್ಕೊಂಡು ಸಿಸರೆಲ್ಲ ಯೂಸ್ ಮಾಡೋದು ನಿಜವಾಗ್ಲೂ ತುಂಬಾ ಕಷ್ಟ ಆಗುತ್ತೆ ನನಗೆ. ಸೊ ನಿಧಾನಕ್ಕೆ ನಾನು ಏನು ಮಾಡಿದೆ, ಎಲ್ಲ ಬಾಕ್ಸಸ್ಸನ್ನು ಕೂಡ ಕಟ್ ಮಾಡಿಕೊಂಡೆ. ನೀವು ಹೇಳ್ಕೊಬೋದು ಇದೆಲ್ಲ ಆನ್ಲೈನಲ್ಲೇ ಸಿಗುತ್ತೆ ಅಲ್ವಾ ಅಂತ. ಹೌದು, ಆನ್ಲೈನಲ್ಲೇ ಸಿಗುತ್ತೆ. ಸೊ ನಾವು ಮಾಡಿದಾಗ ನಿಜವಾಗ್ಲೂ ಅದು ಇನ್ನೂ ಒಂಥರ ಕ್ರಿಯೇಟಿವಿಟಿ ಅಂತ ಅನಿಸುತ್ತೆ, ಏನೋ ಹೊಸದಾಗಿ ಕಲಿತಾ ಇದ್ದೀವಿ ಅಂತ ಅನಿಸುತ್ತೆ. ಸೊ ಒಂದು ಮೆಮೊರೀಸ್ ಕ್ರಿಯೇಟ್ ಆಗ್ತಾ ಹೋಗುತ್ತೆ. ಆನ್ಲೈನಲ್ಲಿ ಈಸಿಯಾಗಿ ನಾವು ಎಲ್ಲದನ್ನು ಪಡಿಬೋದು, ಬಟ್ ನಮ್ಮ ನಾಲೆಡ್ಜ್ ನಾವು ಎಲ್ಲಿ ಯೂಸ್ ಮಾಡ್ತೀವಿ, ನಮ್ಮ ಕ್ರಿಯೇಟಿವಿಟಿ ನಾವು ಎಲ್ಲಿ ಯೂಸ್ ಮಾಡ್ತೀವಿ, ಎಲ್ಲೂ ಯೂಸ್ ಮಾಡೋಲ್ಲ. ಸೊ ಎಲ್ಲದೂ ಕೂಡ ನಾವು ಏನು ಮಾಡ್ತೀವಿ, ಇತ್ತೀಚೆಗಂತೂ ಎಷ್ಟು ನಾವು ಆನ್ಲೈನ್ ಪ್ರಾಡಕ್ಟ್ಸಿಗೆ ನಾವು ಅಡಿಕ್ಟ್ ಆಗಿಬಿಟ್ಟಿದ್ದೀವಿ ಅಂತ ಅಂದ್ಬಿಟ್ಟಂದರೆ, ಪ್ರತಿಯೊಂದು ಏನೇ ಬೇಕು ಅಂತ ಅಂದ್ಬಿಟ್ಟಂದರೆ ನಾವು ಫಸ್ಟು ಸರ್ಚ್ ಮಾಡೋದು ಆನ್ಲೈನಲ್ಲೇ. ಸೊ ಆದಷ್ಟು ನಾನು ಇಷ್ಟಾಗದಷ್ಟು ಕ್ರಿಯೇಟಿವಿಟಿ ಮನೆಯಲ್ಲೇ ಅವಳಿಗೆ ಮಾಡಿಸ್ತಿರ್ತೀನಿ ನಾನು ಈ ಥರ. ಸೊ ಇವತ್ತು ನಾನು ಇನ್ನೊಂದು ಪ್ರಯತ್ನವನ್ನು ನಾನು ಮಾಡಿದ್ದೀನಿ. ಸೊ ಮೊನ್ನೆ ನೀವು ಬ್ಯಾಲೆನ್ಸ್ ಬಾಲನ್ನು ನಾನು ಏನು ಆ್ಯಕ್ಟಿವಿಟಿ ಮಾಡಿದ್ದೆ ಮನೆಯಲ್ಲಿ, ಸಾಕಷ್ಟು ಪ್ರೀತಿ ಕೊಟ್ಟಿದ್ದೀರಾ. ಥ್ಯಾಂಕ್ ಯು ಸೋ ಮಚ್. ತುಂಬ ಆ್ಯಕ್ಟಿವಿಟೀಸ್ ನಾನು ಅವಳಿಗೆ ಮಾಡಿಸ್ತಾ ಇರ್ತೀನಿ, ಬಟ್ ಅದನ್ನು ಯಾವುದೂ ಕೂಡ ವಿಡಿಯೋನ ನಾನು ಅಪ್ಲೋಡ್ ಮಾಡಿಲ್ಲ. ಆದಷ್ಟು ಬೇಗ ನಾನು ಆ ವಿಡಿಯೋಗಳನ್ನೆಲ್ಲ ಅಪ್ಲೋಡ್ ಮಾಡ್ತೀನಿ. ಸಾಕಷ್ಟು ಪ್ರೀತಿ ಕೊಟ್ಟಿದ್ದೀರಾ, ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳಿಬಿಟ್ಟು. ಸೊ ಇದು ಬಾಕ್ಸಸ್ಗಳನ್ನೆಲ್ಲ ಸ್ಮಾಲಾಗಿ ಕಟ್ ಮಾಡಿಕೊಂಡೆ. ಕಟ್ ಮಾಡ್ತಾ ಇರ್ಬೇಕಾದ್ರೆ ನಾನು ಪ್ರತಿದಿನ ಸ್ಕೂಲಲ್ಲಿ ಏನು ಆ್ಯಕ್ಟಿವಿಟೀಸ್ ಮಾಡಿಸ್ತಿದ್ದೆ, ನಾನು ಹೇಗೆ ಎಲ್ಲ ತಯಾರಿ ಮಾಡ್ಕೊತಿದ್ದೆ, ಅದನ್ನೆಲ್ಲ ಕೂಡ ಮೆಮೊರಿ ಹಾಗೆ ಬಂದು ಹೋಗ್ತಾಯಿತ್ತು. ಬೀಯಿಂಗ್ ಎ ಟೀಚರ್ ಎಲ್ಲದೂ ಕೂಡ ನಾವು ಎಷ್ಟು ನೀಟಾಗಿ ಕಲ್ತಿರ್ತೀವಿ, ಒಂದು ಫಿನಿಶಿಂಗ್ ಬೇಕು ಎಲ್ಲದನ್ನು. ನಾನು ಆ್ಯಕ್ಚುಲಿ 3 ಇಯರ್ಸ್ ಆಯಿತು ಅನಿಸುತ್ತೆ ನಾನು ಈ ಫೀಲ್ಡನ್ನು ಬಿಟ್ಟು ಮತ್ತೆ ನಾನು ಕಟಿಂಗು, ಈ ಥರ ಫ್ಲ್ಯಾಶ್ ಕಾರ್ಡ್ ಮಾಡೋದು, ಕ್ರಿಯೇಟಿವಿಟಿ ಮಾಡಿಸ್ತಿರೋದು, ಈ ಥರ ಮಾರ್ಕರ್ ಸ್ಕೆಚ್ ಪೆನ್ನೆಲ್ಲ ಇಟ್ಕೊಂಡಿರೋದು ಬಹುಶಃ 3 ಇಯರ್ಸ್ ಬ್ಯಾಕ್ ನಾನು ಮಾಡಿದ್ಮೇಲೆ ಮತ್ತೆ ಇವಾಗಲೇ ನಾನು ಸ್ಟಾರ್ಟ್ ಮಾಡ್ತಾ ಇರೋದು. ಪ್ರತಿಯೊಂದು ಎಷ್ಟು ನೀಟಾಗಿ ಮಾಡ್ತಾಯಿದ್ದೆ ಅಂತಂದರೆ ನಿಜವಾಗ್ಲೂ ಪ್ರತಿಯೊಂದು ಕ್ರಿಯೇಟಿವಿಟಿ ಏನಾರು ಮಾಡಿಸಬೇಕಾದ್ರೆ ಐ ಪ್ರೌಡ್ ಟು ಮೈ ಸೆಲ್ಫ್, ಇಷ್ಟು ಚೆನ್ನಾಗಿ ಮಾಡಿದ್ಯಾ ಅಂತ ಅಂದ್ಬಿಟ್ಟು. ಯಾವಾಗ ನಾನು ನನಗೆ ಅಂತ ಹೇಳ್ಕೊತಾ ಇದ್ನಲ್ಲ, ತುಂಬ ಚೆನ್ನಾಗಿ ಮಾಡಿದ್ಯಾ, ತುಂಬ ಖುಷಿಯಾಗಿ ಮಾಡಿದ್ದೆ, ಆವಾಗ ನನ್ನ ಉತ್ಸಾಹ ಇನ್ನೂ ಬೆಳೀತಾ ಹೋಗ್ತಾಯಿತ್ತು. ಸೊ ಪ್ರತಿದಿನ ಏನಾದರೂ ಒಂದು ಆ್ಯಕ್ಟಿವಿಟಿ ಮಾಡಿಸ್ತಾ ಇರಬೇಕು ಅಂತ ಅಂದ್ಬಿಟ್ಟು ಅಲ್ಲಿ ಅಷ್ಟು ಜನ ಮಕ್ಳಿಗೂ ಮಾಡಿಸ್ತಿದ್ದೆ. ಬಟ್ ಇವಾಗ ಟೈಮ್ ಆಯುಧಿದು ಕರೆಕ್ಟ್ 2 ಇಯರ್ಸ್ ಆಗಿದೆ. 2 ಇಯರ್ಸಿಗೆ ಏನೆಲ್ಲ ಮಾಡಿಸ್ಬೋದು ಆ ಥರ ಎಲ್ಲ ಆ್ಯಕ್ಟಿವಿಟೀಸ್ನ ಸ್ವಲ್ಪ ನಾನು ಹುಡ್ಕೊಂಡು, ಸೊ ನನಗೆ ಎಷ್ಟು ಗೊತ್ತಿದೆಯೋ ಅಷ್ಟು ನಾನು ಅವಳಿಗೆ ಮಾಡ್ಸೋಕ್ಕೆ ನಾನು ಇಲ್ಲಿ ಪ್ರಯತ್ನ ಮಾಡ್ತಾಯಿದ್ದೀನಿ. ನಿಮ್ಮ ಮನೆಯಲ್ಲೂ ಏನಾದರೂ 2 ಇಯರ್ಸ್ ಮೇಲೆ ಮಕ್ಕಳು ಇದ್ದರೆ ನೀವು ಈ ಥರ ಒಂದು ಆ್ಯಕ್ಟಿವಿಟಿ ಫ್ಲ್ಯಾಶ್ ಕಾರ್ಡ್ನ ನೀವು ಮನೆಯಲ್ಲೇ ಮಾಡ್ಬೋದು. ಮತ್ತು ನಾನು ಸ್ಕೇಲ್ ಪೆನ್ಸಿಲ್ ತೊಗೊಂಡು ಇಲ್ಲಿ ಲೈನ್ ಹಾಕ್ಕೊಂಡು ಫ್ಲ್ಯಾಶ್ ಕಾರ್ಡಿಗೆ ಎಷ್ಟು ಬೇಕೋ ಅಷ್ಟು ನಾನು ಇಲ್ಲಿ ಸ್ಕೇಲ್ ಪೆನ್ಸಿಲಿಂದ ಲೈನ್ ಹಾಕ್ಕೊಂಡು ಮತ್ತೆ ಕಟ್ ಮಾಡ್ಕೊತೀನಿ.
ಸೊ ಫೈನಲಿ ಫ್ಲ್ಯಾಶ್ ಕಾರ್ಡ್ ಕಟಿಂಗ್ ರೆಡಿ ಆಯಿತು. ಸೊ ಇಲ್ಲಿ ನಾನು ಮಾರ್ಕರ್ನ ಯೂಸ್ ಮಾಡ್ತಾ ಇದ್ದೀನಿ, ಕಲರ್ ಆಗಿರೋ ಮಾರ್ಕರ್ಸು. ಸೊ ಇಲ್ಲಿ ನಾನು ಯಾವುದೇ ರೀತಿ ಫ್ಲವರ್ ಆಗಲಿ ಡಿಸೈನ್ ಆಗಲಿ ಯಾವುದು ಕೂಡ ಮಾಡ್ತಾ ಇಲ್ಲ. ಯಾಕೆ ಅಂತಂದರೆ ಫ್ಲವರ್ ಅಥವಾ ಏನಾದರೂ ನಾನು ಬೇರೆ ಡಿಸೈನ್ ಏನಾದರೂ ಮಾಡಿದ್ರೆ ಅವಳು ಬೇಗನೆ ಆ ಫ್ಲವರ್ಸನ್ನೆಲ್ಲ ಐಡೆಂಟಿಫಿಕೇಷನ್ ಮಾಡ್ತಾಳೆ. ಬಟ್ ಇಲ್ಲಿ ನಂಬರ್ಸ್ ಅಲ್ವಾ ನಾನು ಮಾಡ್ತಾ ಇರೋದು. ಸೊ ಓನ್ಲಿ ನಂಬರ್ಸ್ ಮಾತ್ರ ನಾನು ಇಲ್ಲಿ ಬರಿತಾ ಇದ್ದೀನಿ. ನಂಬರ್ಸ್ ಕಾರ್ಡ್ ರೆಡಿ ಆಯಿತು. ನಿಜವಾಗ್ಲೂ ಖುಷಿ ಆಯಿತು. ಕಮ್ಮಿ ಟೈಮಲ್ಲಿ ಒಂದು ಬೆಸ್ಟ್ ಔಟ್ ಆಫ್ ವೇಸ್ಟಲ್ಲಿ ನಾನು ಈ ಥರ ಒಂದು ಫ್ಲ್ಯಾಶ್ ಕಾರ್ಡ್ ಮಾಡಿದೆ ಅಂತ ಅಂದ್ಬಿಟ್ಟು ಖುಷಿ ಆಯಿತು. ಸೊ ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ. ನಿಜವಾಗ್ಲೂ ನಿಮಗೂ ಕೂಡ ಖುಷಿ ಆಗುತ್ತೆ. ದಿನಾಗಲೂ ಏನಾದರೂ ಕ್ರಿಯೇಟಿವಿಟಿ ಮಾಡ್ತಾ ಇದ್ದರೆ ನಮಗೂ ಕೂಡ ಒಂಥರ ಹೊಸದಾಗಿ ಏನೋ ಒಂದು ಕಲ್ತಿದ್ದೀವಿ ಅನ್ನೋದು ಒಂದು ಫೀಲ್ ಬರುತ್ತೆ. ಚಿಕ್ಕದಾಗಿ ಒಂದು ಸ್ಮಾಲ್ ಫ್ಲ್ಯಾಶ್ ಕಾರ್ಡ್ ಮಾಡಿದ್ದೀನಿ. ಹೇಗಿದೆ, ಚೆನ್ನಾಗಿದೆಯಾ? ಕಮೆಂಟ್ ಮಾಡಿ. ಕ್ಯಾ ಕರೋ? लिखो, कहाँ लिखो? देखिए अम्मा क्या बनाए आपके लिए फ्लैश कार्ड. लिखना पेन से? हाँ, कहाँ लिखूं? हाँ, लिख दी हूँ मैं. सभी नंबर्स देखिए, नंबर से भी तो सभी लिखी हूँ. अब किधर लिखूं? ಇನ್ನಷ್ಟು ವಿಡಿಯೋದೊಂದಿಗೆ ನಿಮ್ಮೊಂದಿಗೆ ಬರ್ತೀನಿ. ಅಲ್ಲಿವರೆಗೆ ಟೇಕ್ ಕೇರ್. ಸಿ ಯು ಸೂನ್ ಇನ್ ದ ನೆಕ್ಸ್ಟ್ ವಿಡಿಯೋ. ಹ್ಯಾವ್ ಅ ಗ್ರೇಟ್ ಡೇ. ಕೀಪ್ ಸಪೋರ್ಟಿಂಗ್ ಮೀ. ಯಾರೆಲ್ಲ ಚಾನಲ್ ಸಬ್ಸ್ಕ್ರೈಬ್